ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಕೈಗಾರಿಕೆ ಸೈಕಲ್ ನಿಮಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಇವತ್ತಿನ ಒಂದು ವಿಡಿಯೋದಲ್ಲಿ 3 ವರ್ಷಕ್ಕೆ ಒಂದು ಸಲ ಬರುವಂತಹ ಅಧಿಕ ಮಾಸದಲ್ಲಿ ನಮಗೆ ವಿಶೇಷವಾಗಿ ಬರುವಂತಹ ವಿಭುವನ ಸಂಕಷ್ಟ ಚತುರ್ಥಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅಂದರೆ ಯಾವ ದಿವಸ, ಚಂದ್ರೋದಯದ ಸಮಯ, ಆಜ್ಞೆನೇ ಒಂದು ಪೂಜಾ ವಿಧಾನ, ಅದರ ಬಗ್ಗೆ ನಾನು ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಬನ್ನಿ ತಿಳಿದುಕೊಳ್ಳುವಂತೆ. ಮೊದಲಿಗೆ ಈ ಸಂಕಷ್ಟ ಚತುರ್ಥಿ ಯಾವಾಗ ಅಂತ ತಿಳ್ಕೊಬಿಡೋಣಂತೆ. ಯಾಕಂದರೆ ತುಂಬ ಜನಕ್ಕೆ ಗೊಂದಲ ಕೂಡ ಇರುವಂಥದ್ದು. ಅದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಬಿಟ್ಟು ನಂತರದಲ್ಲಿ ಪೂಜಾ ವಿಧಾನದ ಕಡೆಗೆ ಹೋಗೋಣ. ಈ ಅಧಿಕ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯು ನಮಗೆ ಬುಧವಾರ 3ನೇ ತಾರೀಕು ರಾತ್ರಿ 9:21 ಪ್ರಾರಂಭವಾಗ್ತದೆ. ಹಾಗೆ ಮುಕ್ತಾಯವಾಗುವಂಥದ್ದು ಗುರುವಾರ 4ನೇ ತಾರೀಕು ರಾತ್ರಿ 11:33. ನಾವು ಚಂದ್ರೋದಯದ ಒಂದು ತಿಥಿಯನ್ನು ಕೂಡ ನಾವು ಗಣನೆ ತೆಗೆದುಕೋಬೇಕು. ಅಂದರೆ ನಮಗೆ 2 ದಿವಸ ಕೂಡ ನಮಗೆ ಚಂದ್ರೋದಯ ತಿಥಿನೇ ಇರುತ್ತದೆ. ಆದರೆ ನಾವು ಮೊದಲನೇ ದಿವಸದಲ್ಲೇ ನಾವು ಗಣನೆ ತೆಗೆದುಕೋಬೇಕಾಗಿರುವಂಥದ್ದು. ನಾವು ಸಾಮಾನ್ಯವಾಗಿ ಪೂಜೆ ಮಾಡುವುದಾದರೆ ನಾವು ಮೊದಲನೇ ದಿವಸದಿಂದ ಗಣನೆ ತೆಗೆದುಕೊಂಡು 2ನೇ ದಿವಸದಿಂದ ನಾವು ಆಚರಣೆ ಮಾಡಬೇಕಾಗುತ್ತೆ ಅಲ್ವಾ. ನಾವು ಗುರುವಾರ ಆಚರಣೆ ಮಾಡುವುದಾದರೆ ಕೂಡ ಬುಧವಾರ, ಗುರುವಾರ 2 ದಿವಸ ಕೂಡ ನಾವು ಉಪವಾಸವಿದ್ದು ನಾವು 2 ದಿವಸ ಕೂಡ ನಾವು ಪೂಜೆ ಮಾಡಬೇಕು. ನೀವು ಬುಧವಾರ 1 ದಿವಸ ನೀವು ಕೂಡ ಮಾಡಬಹುದು. ಸೊ ನಾವು ಬುಧವಾರ ಆಚರಣೆ ಮಾಡುವಂಥದ್ದು ತುಂಬಾ ಉತ್ತಮ. ಯಾಕೆಂದರೆ ಬುಧವಾರ ಗಣೇಶನ ವಾರ ಕೂಡ ಆಗಿರುವಂಥದ್ದು. ಸೊ ಆ ಕಾರಣಕ್ಕೆ ಬುಧವಾರ ಆಚರಣೆ ಮಾಡಿ. ಹಾಗೆ ಚಂದ್ರೋದಯದ ಸಮಯ ಬುಧವಾರ 3ನೇ ತಾರೀಕು ರಾತ್ರಿ 9:54 ಇರ್ತದೆ. ಸೊ ಆ ಸಮಯದಲ್ಲಿ ನೀವು ಗಾದಿಯನ್ನು ಬಿಟ್ಟು ಒಂದು ಪೂಜೆನ ಕೂಡ ಮಾಡ್ಕೋಬಹುದು. ಅಷ್ಟು. ಒಂದು ಪೀಠದ ಮೇಲೆ ಕೆಂಪು ವಸ್ತ್ರವನ್ನು ಹಾಕಿಸಿದ್ದೇನೆ. ಅದ್ರ ಮೇಲೆ ಶಿವಪಾರ್ವತಿಯ ಫೋಟೋವನ್ನು ಇಟ್ಟಿದ್ದೇನೆ. ನಿಮ್ಮ ಮನೆಯಲ್ಲಿ ಒಂದು ಗಣೇಶನ ಫೋಟೋ ಇದ್ದರೆ ಅದನ್ನು ಕೂಡ ನೀವು ಇರಬಹುದು. ನಂತರ 2 ದೀಪವನ್ನು ಕೂಡ ಹಚ್ಚಿಟ್ಟಿದ್ದೇನೆ. ಹೂಗಳಿಂದ ಅಲಂಕಾರ ಮಾಡಿದ್ದೇನೆ. ಈ ಸಮಯದಲ್ಲಿ ಈ ಅಧಿಕ ಮಾಸದ ಈ ಸಂಕಷ್ಟ ಚತುರ್ಥಿ ಎಲ್ಲರೂ ಕೂಡ ಆಚರಣೆ ಮಾಡಿ. ಯಾಕೆಂದರೆ ಇದು ನಮಗೆ ವರ್ಷಕ್ಕೆ 1 ಸಾಲ ಕೂಡ ನಮಗೆ ಬರುವುದಿಲ್ಲ. 3 ವರ್ಷಕ್ಕೆ 1 ಸಾಲ ಬರುವಂಥದ್ದು ಸರ್. ಸೊ ಆ ಕಾರಣಕ್ಕೆ ಈ ಒಂದು ಸಂಕಷ್ಟ ಚತುರ್ಥಿಯನ್ನು ನಾವು ಆಚರಣೆ ಮಾಡೋದ್ರಿಂದ 3 ವರ್ಷದ ಸಂಕಷ್ಟ ಚತುರ್ಥಿ ಆಚರಣೆ ಮಾಡಿದ ಒಂದು ಫಲಗಳು ನಮಗೆ ಸಿಗ್ತಾ ಹೋಗ್ತದೆ. ಸೊ ಆ ಕಾರಣಕ್ಕೆ ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತಲೇ ನನಗೆ ಒಂದು ಕೇಳ್ಕೊಳ್ತಾ ಇದ್ದೇನೆ. ನಂತರದಲ್ಲಿ ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ತೆಗೆದುಕೊಂಡು ಅಷ್ಟರಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದಿದ್ದೇನೆ. ಗಣೇಶನ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೇನೆ. ನೀವು ಮೊದಲಿಗೆ ಪಂಚಾಮೃತ ಒಂದು ಅಭಿಷೇಕ ಮಾಡಿಕೊಂಡು ಕೂಡ ನೀವು ಪ್ರತಿಷ್ಠಾಪನೆ ಮಾಡ್ಕೋಬಹುದು. ಗಣೇಶನ ಪ್ರತಿಷ್ಠಾಪನೆ ಮಾಡಿಕೊಂಡು ಅದರಲ್ಲಿ ಗೆಜ್ಜೆ ವಸ್ತ್ರ ಹಾಕಿದ್ದೇನೆ. ಅಂಗನೂರು ನೀವು 3 ಎಳೆ ದಾರನೇ ನೀವು ತೆಗೆದುಕೊಂಡು ಜನಿವಾರ ಥರ ಎಡಗಡೆಯಿಂದ ಬಲಗಡೆ ತೆಗೆದು ಹಾಕಬೇಕು. ನಂತರದಲ್ಲಿ ಕೆಂಪು, ಹಳದಿ, ಬಿಳಿ ಹೂಗಳಿಂದ ಅಲಂಕಾರ ಮಾಡಿದ್ದೇನೆ. ಹಾಗೆ ಗರಿಕೆ ಸ್ವಲ್ಪ ಮಟ್ಟಿಗೆ ಸಿಕ್ಕಿತ್ತು ನನಗೆ. ಸೊ ಆಗ ನನಗೆ ಸ್ವಲ್ಪನೇ ಇಟ್ಟಿದ್ದೇನೆ. ನೀವು ಗರಿಕೆಯಿಂದ ನೀವು ಅಷ್ಟೋತ್ಸವಗಳನ್ನು ಮಾಡಬಹುದು. ಅದು ತುಂಬಾ ಒಳ್ಳೆಯದು. ಹಾಗೆಯೇ ಹಾರ ಥರ ನೀವು ಮಾಡಿಕೊಂಡು ಹಾಕ್ಬೋದು ಗಣೇಶನಿಗೆ. ಅದು ಕೂಡ ತುಂಬಾ ಉತ್ತಮವಾಗಿರುವಂಥದ್ದು. ಹಾಗೆಯೇ 33 ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅದಕ್ಕೆ ನೀವು 33 ಸಲ ಓಂ ಗಂ ಗಣಪತಯೇ ನಮಃ ಅಂತಲೇ ಹೇಳ್ಕೊಂಡು ಎಕ್ಕದ ಹೂಗಳಿಂದ ಕೂಡ ನೀವು ಒಂದು ಅರ್ಚನೆ ಮಾಡಿ ಅದು ಕೂಡ ನಿಮಗೆ ಒಂದು ಒಳ್ಳೆಯದು. ಹಾಗೆ ಬೆಳಗ್ಗೆ ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರಿ ಕಾಯಿ. ಆ ಕಾಯಿಯನ್ನು ಆಮೇಲೆ ನೀವು ಪೂಜೆ ಸಮಯದಲ್ಲಿ ನೀವು ಅದನ್ನು ಒದ್ಕೊಂಡು ಪೂಜೆ ಮಾಡಬೇಕು. ಪ್ರಸಾದಕ್ಕೆ ಅಂತ ಪಂಚಕಜ್ಜಾಯ ಥರ ಮಾಡಿದ್ದೀನಿ. ಅವಲಕ್ಕಿ ಪಂಚಕಜ್ಜಾಯ, ಹಾಗೆ ಎಲೆ ಅಡಿಕೆ, ದಕ್ಷಿಣೆ ಮತ್ತು ದ್ರಾಕ್ಷಿ ಈ ಥರ ತಾಂಬೂಲನ ಇಟ್ಟಿದ್ದೇನೆ. ಹಾಗೆ ಹಣ್ಣುಗಳು ಒಂದು ರೀತಿ ಹಣ್ಣುಗಳನ್ನು ಇಟ್ಟಿದ್ದೇನೆ, ಬಾಳೆಹಣ್ಣು, ಹಾಗೆ ಪುಸ್ತಕ ಮತ್ತು ತೀರ್ಥ. ಅಷ್ಟು ಮಟ್ಟಿಗೆ ನಾನು ಸಿದ್ಧತೆ ಮಾಡ್ಕೊಂಡೆ. ದೀಪಾರಾಧನೆ ಅನ್ನೋದಾದರೆ ನಾನು 2 ತುಪ್ಪದ ದೀಪವನ್ನು ಹಚ್ಚಿದ್ದೆ. ನೀವು ಪಂಚಮುಖಿ ದೀಪಾರಾಧನೆ ಮಾಡ್ಬೋದು, ಬೆಳೆ ದೀಪಾರಾಧನೆ ಮಾಡ್ಬೋದು, ತೆಂಗಿನಕಾಯಿ ದೀಪಾರಾಧನೆ ಮಾಡ್ಬೋದು. ನಿಮಗೆ ಇಷ್ಟವಾದಂಥ ಎಲ್ಲ ರೀತಿಯ ಒಂದು ದೀಪಾರಾಧನೆಗಳನ್ನು ಕೂಡ ನೀವು ಮಾಡ್ಬೋದು. ತುಂಬಾ ಒಳ್ಳೆಯದು. ಈ ರೀತಿ ನೀವು ಒಂದು ಸಿದ್ಧತೆಯನ್ನು ಮಾಡಿಕೊಂಡು ನೀವು ರಾತ್ರಿ ಸಮಯದ ಒಂದು ಸೂರ್ಯಾಸ್ತ ಆದ ನಂತರ ಒಂದು 7 ಗಂಟೆಯ ನಂತರದಲ್ಲಿ ನೀವು ಪೂಜೆನ ಪ್ರಾರಂಭ ಮಾಡಿಕೊಂಡು ನೀವು ಪೂಜೆಯಲ್ಲಿ ಆಗೋ ತನಕ ನಿಮಗೆ ಚಂದ್ರೋದಯದ ಸಮಯ ಬಂದೇ ಬಿಡ್ತದೆ. ರಾತ್ರಿ 10 ಗಂಟೆ ತನಕ ನಮಗೆ ಚಂದ್ರೋದಯ ಆಗ್ತದೆ. ನಂತರದಲ್ಲಿ ನೀವು ಒಂದು ಪೂಜೆನ ಮುಕ್ತಾಯ ಮಾಡಬಹುದು. ಅಷ್ಟೋತ್ತರಕ್ಕೆ ಅನ್ನೋದಾದರೆ ಗರಿಕೆಯಿಂದ ಅಷ್ಟೋತ್ತರ ಮಾಡ್ಬೋದು. ಯಾಕಂದರೆ ಇಲ್ಲಾಂದರೆ ಕುಂಕುಮಾರ್ಚನೆ ನಾನು ಮಾಡಿದ್ದೇನೆ. ನಂತರದಲ್ಲಿ ಊದಿನ ಮನೆ ಬೆಳಗ್ಗೆ ಸಾಂಬ್ರಾಣಿ ಧೂಪವನ್ನು ಹಾಕಿ ಕುಂಕುಮಾರ್ಚನೆ ಮಾಡಿಕೊಂಡು ದೀಪಾರಾಧನೆ ಮಾಡಿ ಕಾಯಿನ ಹೊಡೆದು ಮಂಗಳಾಚರಣೆ ಮಾಡಿ ನಂತರದಲ್ಲಿ ಅಕ್ಷತೆ ಹಾಕಿ ಪೂಜೆಯನ್ನು ನೀವು ತೀರ್ಥೋಪಯೋಗಿಸಿದ ಪೂಜೆಯನ್ನು ನೀವು ಮುಕ್ತಾಯ ಮಾಡ್ಬೋದು. ಈ ಥರ ಒಂದು
ಪೂಜೆಯನ್ನು ಕೂಡ ಮಾಡ್ಬೋದು. ವಿಭುವನ ಸಂಕಷ್ಟ ಚತುರ್ಥಿ ಆಗಿರುವಂಥದ್ದು ಎಲ್ಲರೂ ಕೂಡ ಆಚರಣೆ ಮಾಡಿ ನೀವು ಇದನ್ನು ಬುಧವಾರ ಒಂದು ಪೂಜೆ ಮಾಡ್ತೀರಿ, ಗುರುವಾರ ನೀವು ಒಂದು ವಿಸರ್ಜನೆ ಮಾಡ್ಬೋದು, ಇಲ್ಲಾಂದರೆ ನೀವು ಶುಕ್ರವಾರ ಕೂಡ ನೀವು ವಿಸರ್ಜನೆ ಮಾಡ್ಬೋದು. ಯಾಕಂದರೆ ನಮಗೆ ಗುರುವಾರ ಕೂಡ ಈ ಸಂಕಷ್ಟ ಚತುರ್ಥಿ ಇರುವಂಥದ್ದಲ್ವಾ, ಮಾಡ್ಬೋದು, ತೊಂದರೆ ಏನಿಲ್ಲ. ಇಲ್ಲಾಂದರೆ ನೀವು ಶುಕ್ರವಾರ ಕೂಡ ನೀವು ಮಾಡ್ಬೋದು. ಈ ಥರ ಒಂದು ಈ ಸಂಕಷ್ಟ ಚತುರ್ಥಿಯನ್ನು ನಾವು ಸಹ ಬುಧವಾರ 3ನೇ ತಾರೀಕು ಆಚರಣೆ ಮಾಡ್ತೀವಿ. ಅಧಿಕ ಮಾಸದ್ದು ವಿಶೇಷವಾಗಿ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು. ನಂತರದಲ್ಲಿ ಚಂದ್ರೋದಯದ ಸಮಯದಲ್ಲಿ ನೀವು ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಒಂದು ಗಣೇಶನಿಗೆ ಮತ್ತೊಂದು ಸಲ ಅಕ್ಷತೆಯನ್ನು ಹಾಕಿ ಪೂಜೆನ ಮುಕ್ತಾಯ ಮಾಡಿಕೊಂಡು ನಂತರದಲ್ಲಿ ಊಟವನ್ನು ಮಾಡ್ಬೋದು. ಅನ್ನ ಮಾತ್ರಕ್ಕೆ ನೀವು ಅನ್ನವನ್ನು ಸೇವನೆ ಮಾಡೋದು ನೀವು ಬರುವುದಿಲ್ಲ, ಅವಲಕ್ಕಿ ಉಪ್ಪಿಟ್ಟು ಆ ಥರವನ್ನು ಸೇವನೆ ಮಾಡಬಹುದು. ನೋಡಿ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನನಗೆ ಆ ವಿಭುವನ ಸಂಕಷ್ಟ ಚತುರ್ಥಿಯ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೆ. ಅದೇ ಇಷ್ಟವಾಗಿ ಬಳಸಿದ್ದೀವಿ. ಲೈಕ್, ಕಮೆಂಟ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.